ನಮಸ್ಕಾರ. ಮೋದಿಯನ್ನ ಶನಿಗೆ ಹೋಲಿಸಿದ ಮಾಜಿ ಸ್ಪೀಕರ್. ಮೋದಿ ದೇಶಕ್ಕೆ ಹಿಡಿದಿರುವ ಶನಿ ಅಂತ ಹೇಳಿದ್ದಾರೆ ರಮೇಶ್ ಕುಮಾರ್. ಪ್ರಧಾನಿ ಮೋದಿ ಬಗ್ಗೆ ರಮೇಶ್ ಕುಮಾರ್ ಲಘುವಾಗಿ ಹೇಳಿಕೆ ಕೊಟ್ಟಿದ್ದಾರೆ. ಮೋದಿಯನ್ನ ಶನಿಗೆ ಹೋಲಿಕೆ ಮಾಡಿದ್ದಾರೆ. ಈ ಶನಿ ಇಂದಿರಾ ಗಾಂಧಿ ಕುಳಿತಿದ್ದ ಸೀಟ್ನಲ್ಲಿ ಕುಳಿತಿದೆ. ದೇಶಕ್ಕೆ ಹಿಡಿದಿರುವ ಈ ಶನಿ ಆದಷ್ಟು ಬೇಗ ಹೋಗ್ಲಿ, ಜೂನ್ 4ರ ಫಲಿತಾಂಶಕ್ಕೆ ಕಾಯ್ತಾ ಇದ್ದೀವಿ ಅಂತ ಪ್ರಧಾನಿ ಮೋದಿ ಬಗ್ಗೆ ರಮೇಶ್ ಕುಮಾರ್ ಲಘು ಹೇಳಿಕೆ ಕೊಟ್ಟಿದ್ದಾರೆ. ಮೋದಿ ಸಾಹೇಬ್ರೆ, ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ 4ನೇ ತಾರೀಕು ಕಾಯ್ತಾ ಇದ್ದೀವಿ. ದೇಶಕ್ಕೆ ಹಿಡಿದ ಶನಿ ಬಿಡುಗಡೆ ಆಗ್ಲಿನಪ್ಪ ನಮ್ಮಪ್ಪ ಅಂತ. ನೀನ್ ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ. ಇಂದಿರಾ ಗಾಂಧಿಗ ಕೂತಿದ್ದ ಸೀಟಲ್ಲಿ ಬಂದು ಕೂತ್ ಬಿಟ್ಟಿಲ್ಲಪ್ಪ ನೀನು. ಮೋದಿ ಸಾಹೇಬ್ರೆ, ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ 4ನೇ ತಾರೀಕು ಕಾಯ್ತಾ ಇದ್ದೀವಿ. ದೇಶಕ್ಕೆ ಹಿಡಿದ ಶನಿ ಬಿಡುಗಡೆ ಆಗ್ಲಿನಪ್ಪ ನಮ್ಮಪ್ಪ ಅಂತ. ನೀನ್ ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ. ಇಂದಿರಾ ಗಾಂಧಿಗ ಕೂತಿದ್ದ ಸೀಟಲ್ಲಿ ಬಂದು ಕೂತ್ ಬಿಟ್ಟಿಲ್ಲಪ್ಪ ನೀನು. ಮೋದಿ ಸಾಹೇಬ್ರೆ, ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ 4ನೇ ತಾರೀಕು ಕಾಯ್ತಾ ಇದ್ದೀವಿ. ದೇಶಕ್ಕೆ ಹಿಡಿದ ಶನಿ ಬಿಡುಗಡೆ ಆಗ್ಲಿನಪ್ಪ ನಮ್ಮಪ್ಪ ಅಂತ. ನೀನ್ ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ. ಇಂದಿರಾ ಗಾಂಧಿಗ ಕೂತಿದ್ದ ಸೀಟಲ್ಲಿ ಬಂದು ಕೂತ್ ಬಿಟ್ಟಿಲ್ಲಪ್ಪ ನೀನು. ಮೋದಿ ಸಾಹೇಬ್ರೆ, ದೇವರಲ್ಲಿ ನಂಬಿಕೆ ಇಟ್ಕೊಂಡು ಜೂನ್ 4ನೇ ತಾರೀಕು ಕಾಯ್ತಾ ಇದ್ದೀವಿ. ದೇಶಕ್ಕೆ ಹಿಡಿದ ಶನಿ ಬಿಡುಗಡೆ ಆಗ್ಲಿನಪ್ಪ ನಮ್ಮಪ್ಪ ಅಂತ. ನೀನ್ ಈ ದೇಶಕ್ಕೆ ಹಿಡಿದ ಶನಿ ಕಣಯ್ಯ. ಇಂದಿರಾ ಗಾಂಧಿಗ ಕೂತಿದ್ದ ಸೀಟಲ್ಲಿ ಬಂದು ಕೂತ್ ಬಿಟ್ಟಿಲ್ಲಪ್ಪ ನೀನು. ಮೋದಿಯನ್ನ ಶನಿಗೆ ಹೋಲಿಸಿ ಮಾತಾಡಿದ್ದಾರೆ ರಮೇಶ್ ಕುಮಾರ್. ರಮೇಶ್ ಕುಮಾರ್ ಮಾತಿಗೆ ಮಾಜಿ ಸಿಎಂ ಬೊಮ್ಮಾಯಿ ಕೆಂಡ ಕಾರಿದ್ದಾರೆ. ಮೋದಿ ಕಾಂಗ್ರೆಸ್ ಪಾಲಿಗೆ ಶನಿ ಅನ್ನೋದು ಹೌದು. ಭ್ರಷ್ಟರಿಗೆ, ಉಗ್ರರಿಗೆ ಮೋದಿ ಶನಿಯಾಗಿಯೇ ಕಾಡ್ತಾರೆ. ಮಹಿಳೆಯರಿಗೆ, ಬಡವರಿಗೆ ಮೋದಿ ವರ ನೀಡುವ ದೇವರು. ರಮೇಶ್ ಎಷ್ಟು ಸತ್ಯವಂತ ಅಂತ ರಾಜ್ಯಕ್ಕೆ ಗೊತ್ತಿದೆ ಅಂತ ಬೊಮ್ಮಾಯಿ ಕಿಡಿಕಾರಿದ್ದಾರೆ. ಏನ್ ಮಾಡ್ತೀರಿ, ರಮೇಶ್ ಕುಮಾರ್ ಅವರು ಜೊತೆಗೆ ನಾವೆಲ್ಲ ಇದ್ದವರು. ಅವ್ರ ಬಗ್ಗೆ ಇಡೀ ರಾಜ್ಯಕ್ಕೆ ಗೊತ್ತಿದೆ. ಸತ್ಯವಂತರು ಎಷ್ಟು ಅನ್ನುವಂಥದ್ದು ಜನರಿಗೆ ಗೊತ್ತಿದೆ, ಇಷ್ಟೇ ಹೇಳ್ಬೋದು ನಾನು. ಎರಡನೇದಾಗಿ, ನಿಜವಾಗ್ಲೂ ಕೂಡ ರಮೇಶ್ ಕುಮಾರು ಮತ್ತು ಅವ್ರ ಪಕ್ಷಕ್ಕೆ ನರೇಂದ್ರ ಮೋದಿ ಶನಿನೇ. ಯಾರು ಭ್ರಷ್ಟಾಚಾರ ಮಾಡ್ತಾರೆ, ಯಾರು ದೇಶ ವಿರೋಧಿ ಚಟುವಟಿಕೆಯಲ್ಲಿ ತೊಡಗ್ತಾರೆ, ಯಾರು ಜನ ವಿರೋಧಿ ಕೆಲಸವನ್ನು ಮಾಡ್ತಾರೆ, ಅವ್ರು ಶನಿಯಾಗೆ ಕಾಡೋದು. ದೇಶಭಕ್ತರಿಗೆ, ದೇಶ ಸಲುವಾಗಿ ದುಡಿಯೋರಿಗೆ, ಯುವಕರಿಗೆ, ಹೆಣ್ಣು ಮಕ್ಕಳಿಗೆ ಅವರು ವರವನ್ನು ಕೊಡುವಂಥ ದೇವರು. ಜನರಿಗೆ ವರ ಕೊಡ್ತಾ ಇದ್ದಾರೆ ಅವ್ರಿಗೆ. ಮತ್ತು ಖಂಡಿತ ರಮೇಶ್ ಕುಮಾರ್ ಅವರು ಎಲ್ಲ ಗೊತ್ತಿದ್ದು ಹೇಳಿದ್ದಾರೆ. ಅವರು ನಿಜವಾಗ್ಲೂ ಒಳಮರ್ಮ ಅವ್ರದ್ದೇನಂದರೆ ಕಾಂಗ್ರೆಸ್ಗೆ ಹೇಳಿದ್ದಾರೆ. ಯಾವಾಗಲೂ ಹಾಗೆ ತಗೋಬೇಕು ಅವ್ರು, ರಿವರ್ಸ್. ಏನು ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.